ನರಸೀಪುರದ ಎಪಿಎಂಸಿ ವ್ಯವಸ್ಥೆ ತಾಂಡವವಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಟಿ ನರಸೀಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಮೂಲ ಸೌಕರ್ಯಗಳಿಂದ ಎಪಿಎಂಸಿ ಮಾರುಕಟ್ಟೆ ವಂಚಿತವಾಗಿದೆ. ಇದು ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಸ್ವಕ್ಷೇತ್ರದ ಮಾರುಕಟ್ಟೆಯ ದುಸ್ಥಿತಿ. ಅಲ್ಲಿರುವಂತಹ ಸಚಿವರ ಸ್ವಕ್ಷೇತ್ರದಲ್ಲೇ ಈ ರೀತಿಯಾಗಿ ಪರಿಸ್ಥಿತಿ ಎದುರಾಗ್ತಾ ಇದೆ. ಪ್ರತಿದಿನ ಟಿ ನರಸೀಪುರದ ಎಪಿಎಂಸಿಗೆ ನೂರಾರು ರೈತರು ಬಂದು ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿ ಸ್ವಚ್ಛತೆ ಇಲ್ಲ. ಪ್ರತಿ ಸೋಮವಾರ ಇಲ್ಲಿ ಜಾನುವಾರುಗಳ ಸಂತೆ ಕೂಡ ನಡೆಯುತ್ತೆ. ಈ ಜಾನುವಾರುಗಳ ಸಂತೆಗಿರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಮಾರುಕಟ್ಟೆಗೆ ವಿವಿಧ ಜಿಲ್ಲೆಗಳಿಂದ ರೈತರು ಮತ್ತು ವ್ಯಾಪಾರಸ್ಥರು ಆಗಮಿಸ್ತಾರೆ. ಆದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಈ ರೀತಿಗಳಿಲ್ಲದೆ ಅಲ್ಲಿ ಸಾರ್ವಜನಿಕರು ಕೂಡ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಂದ ಪರದಾಡ್ತಾ ಇದ್ದಾರೆ. ಯಾಕೆಂದ್ರೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಗಿಡಗಂಟೆಗಳು ಕೂಡ ಬೆಳೆದು ಅನೈರ್ಮಲ್ಯ ತಾಣವಾಗಿದೆ. ಎಪಿಎಂಸಿ ಮಾರುಕಟ್ಟೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ಮಾರುಕಟ್ಟೆಗೆ ಇಲ್ಲಿ ಮೂಲ ಸೌಕರ್ಯಗಳಿಲ್ಲ. ಮೂಲ ಸೌಕರ್ಯ ಕಲ್ಪಿಸದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೂರಾರು ರೈತರು ಪ್ರತಿನಿತ್ಯ ಬಂದು ಹೋಗುವಂತಹ ಜಾಗ ಇದು, ಈ ಎಪಿಎಂಸಿ ಮಾರುಕಟ್ಟೆ. ಇಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿಲ್ಲ. ಸುಂಕ ವಸೂಲಿಗಷ್ಟೇ ಈ ಎಪಿಎಂಸಿ ಮಾರುಕಟ್ಟೆ ಏನಾದ್ರೂ ಸೀಮಿತವಾಯ್ತಾ? ಸುಂಕವನ್ನ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ರು ಕೂಡ ಇಲ್ಲಿ ಯಾಕೆ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ತಾ ಇಲ್ಲ? ಮೂಲ ಸೌಕರ್ಯಗಳನ್ನ ಕಲ್ಪಿಸುವ ಕೆಲಸದಲ್ಲಿ ಯಾಕೆ ಅಧಿಕಾರಿಗಳು ವಿಫಲರಾಗಿದೆ? ಒಂದು ಕಡೆ ಮೂಲ ಸೌಕರ್ಯಗಳಿಲ್ಲ, ಇನ್ನೊಂದು ಕಡೆ ಸ್ವಚ್ಛತೆ ಅನ್ನೋದು ಇಲ್ಲಿ ಮಾಯವಾಗಿದೆ. ಅಸ್ವಚ್ಛತೆ ಎದ್ದು ಕಾಣಿಸ್ತಾ ಇದೆ. ಸ್ವಚ್ಛತೆ ಅನ್ನೋದೇ ಇಲ್ಲ ಇಲ್ಲಿ. ದಿನನಿತ್ಯ ನೂರಾರು ಜನ ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ. ಆದ್ರೂ ಕೂಡ ಇಲ್ಲಿ ಸರಿಯಾದ ವ್ಯವಸ್ಥೆಗಳನ್ನ ಕಲ್ಪಿಸುವಲ್ಲಿ ವಿಫಲವಾಗಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಸಾರ್ವಜನಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸುಂಕ ವಸೂಲಿಗಷ್ಟೇ ಈ ಎಪಿಎಂಸಿ ಮಾರುಕಟ್ಟೆ ಏನಾದ್ರೂ ಸೀಮಿತವಾಯ್ತಾ ಎಂಬ ಪ್ರಶ್ನೆ ಕೂಡ ನಮಗ್ ಕಾಡುತ್ತೆ. ಗಿಡಗಂಟೆಗಳು ಬೆಳೆದು ಇಲ್ಲಿ ಸ್ವಚ್ಛತೆ ಅನ್ನೋದು ಮಾಯವಾಗಿದೆ. ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವಂತಹ ಮಾರುಕಟ್ಟೆಯಲ್ಲೇ ಮೂಲ ಸೌಕರ್ಯಗಳಿಲ್ಲ. ಮೂಲ ಸೌಕರ್ಯ ಕಲ್ಪಿಸಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರ್ತಾ ಇರುವಂತದ್ದು ಇದು ಎಪಿಎಂಸಿ ಮಾರುಕಟ್ಟೆಯ ಅವ್ಯವಸ್ಥೆ. ನಿಮ್ಮ ಮುಂದೆ ನಾವು ಕೂಡ ಹೇಳ್ತಾ ಇದ್ದೀವಿ ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಮಾಯವಾಗಿದೆ, ಮೂಲ ಸೌಕರ್ಯಗಳು ಮಾಯವಾಗಿವೆ ಅಂತ. ಇದು ಎಚ್.ಸಿ. ಮಹದೇವಪ್ಪ ಸ್ವಕ್ಷೇತ್ರದ ಮಾರುಕಟ್ಟೆಯ ದುಸ್ಥಿತಿ. ನಾ ಈಗಾಗ್ಲೇ ಹೇಳ್ತಾ ಇದ್ದೀನಿ, ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಒಂದು ಮೂಲ ಸೌಕರ್ಯಗಳಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಸ್ವಚ್ಛತೆ ಇದೆ ಅಂತ. ಚರಂಡಿ ಯಾವ ರೀತಿಯಾಗಿ ತುಂಬಿದೆ ಕಸ ಕಡ್ಡಿಗಳಿಂದ. ಆದ್ರೂ ಕೂಡ ಅದನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಈಗಾಗ್ಲೇ ನಾವು ನೋಡ್ತಾ ಇದೀವಿ ದಿನನಿತ್ಯ ಎಷ್ಟೊಂದು ಕಾಯಿಲೆಗಳಿಗೆ ಒಳ ಬೀಳ್ತಿದ್ದಾರೆ. ಡೆಂಗ್ಯೂ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ ಸ್ವಚ್ಛತೆ ಇಲ್ಲ ಅಂತ. ಎಲ್ಲಾ ಕಡೆ ಅರಿವು ಮೂಡಿಸ್ತಾ ಇರೋದು ಸ್ವಚ್ಛತೆಯಿಂದ ಇರಿ, ಸ್ವಲ್ಪ ಕ್ಲೀನ್ ಆಗಿರಿ, ಮೇಂಟೈನ್ ಮಾಡಿ ಅಂತ ಹೇಳುವಂತಹ ಅಧಿಕಾರಿಗಳೇ ಇಲ್ಲಿ ಯಾಕೆ ಮಾಯ ಆಗ್ಸಿದ್ದಾರೆ? ಸ್ವಚ್ಛತೆ ಅನ್ನೋದು ಯಾಕೆ ಇಲ್ಲಿಲ್ಲ? ಗಿಡಗಂಟೆಗಳೆಲ್ಲ ಬೆಳೆದಿವೆ ಇಲ್ಲಿ, ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಇಲ್ಲಿ. ಆದ್ರೂ ಕೂಡ ಅವ್ರು ಓಡಾಡುವಂತಹ ರಸ್ತೆಗಳಲ್ಲಿ ಇರ್ಬೋದು, ಎಪಿಎಂಸಿ ಅಕ್ಕಪಕ್ಕ ಈ ರೀತಿಯಾಗಿ ಗಿಡಗಂಟೆಗಳೆಲ್ಲ ಬೆಳೆದು ನಿಂತಿವೆ. ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಈ ಕಡೆ ಒಂದು ಗಮನವನ್ನ ಕೊಡ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜೊತೆಗೆ ಲಕ್ಷಾಂತರ ರೂಪಾಯಿ ಸುಂಕ ಕೂಡ ವಸೂಲಿ ಆಗುತ್ತೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ. ಅಷ್ಟೆಲ್ಲ ಆದ್ರೂ ಕೂಡ ಎಲ್ಲಿಗೆ ಹೋಗ್ತಾ ಇದೆ? ಹಾಗಾದ್ರೆ ಮಾರುಕಟ್ಟೆಯನ್ನ ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ? ಮಾರುಕಟ್ಟೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಯಾಕೆ ಅಧಿಕಾರಿಗಳು ಕಲ್ಪಿಸ್ತಾ ಇಲ್ಲ? ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನಾದ್ರೂ ಕಲ್ಪಿಸ್ಬೇಕು, ಅದು ಕೂಡ ಇಲ್ಲ ಆಗ್ತಾ ಇಲ್ಲ. ಕುಡಿಯುವ ನೀರಿರ್ಬೋದು, ಶೌಚಾಲಯ, ಇದೆಲ್ಲ ಬೇಸಿಕ್, ಅದೇ ಇಲ್ಲ ಇಲ್ಲಿ. ಬರುವ ಜನಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ, ರಾತ್ರಿವರೆಗೂ ಇರ್ತಾರೆ. ಆದ್ರೂ ಕೂಡ ಇಲ್ಲಿ ಬರುವಂತಹ ರೈತರಿಗಿರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು ಯಾರಿಗೂ ಕಲ್ಪಿಸ್ಕೊಡ್ತಾ ಇಲ್ಲ ಜಿಲ್ಲಾಡಳಿತ, ಅಲ್ಲಿನ ಅಧಿಕಾರಿಗಳಿರ್ಬೋದು, ಸಚಿವರು, ಜನಪ್ರತಿನಿಧಿಗಳು, ಶಾಸಕರು ಎಲ್ಲರೂ ಕೂಡ
ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ತೋರ್ತಾ ಇದ್ದೀರಿ ಎಪಿಎಂಸಿ ಮೇಲೆ? ಮತ್ತೆ ಪ್ರತಿ ಸೋಮವಾರ ಕೂಡ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ದನಗಳ ಸಂತೆ, ಜಾನುವಾರುಗಳ ಸಂತೆ ಕೂಡ ನಡೆಯುತ್ತಂತೆ. ಆ ಸಂದರ್ಭದಲ್ಲಿ ನಾನಾ ಕಡೆಗಳಿಂದ ವ್ಯಾಪಾರಸ್ಥರು ಬರ್ತಾರೆ, ಮತ್ತೆ ರೈತರು ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗುತ್ತೆ ಮೂಲ ಸೌಕರ್ಯಗಳಿಲ್ಲ ಅಂತ ಅಂದ್ರೆ. ಮಹಿಳೆಯರು ಕೂಡ ಅಲ್ಲಿ ಇರ್ತಾರೆ, ಮಹಿಳೆಯರು ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಅಲ್ಲಿ ದಿನನಿತ್ಯ ಬಂದು ಹೋಗ್ತಾರೆ. ಅಂತವರಿಗೆ ಒಂದು ಕನಿಷ್ಠ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ತಾ ಇಲ್ಲ ಅಂತ ಅಂದ್ರೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದೀರಾ ಅಂತ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಮೂರೂ ಕಡೆ ಹೆಂಗಿದೆ ಅಂತ. ಒಂದು ಕಡೆ ಗಿಡಗಂಟೆಗಳು ಬೆಳ್ಕೊಂಡಿದೆ, ಮತ್ತೊಂದು ಕಡೆ ಸ್ವಚ್ಛತೆ ಅನ್ನೋದೇ ಇಲ್ಲ, ಮತ್ತೊಂದು ಕಡೆ ಎಪಿಎಂಸಿ ಒಳಗಡೆ ಯಾವ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಒಂದು ಸರಿಯಾದ ವ್ಯವಸ್ಥೆಯನ್ನೇ ಮಾಡಿಲ್ಲ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನೋ ಕಾಟಾಚಾರಕ್ಕೆ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಆಗಲ್ಲ ಅಂತ ಅಂದ್ರೆ ಆಗಲ್ಲ ಅಂತ ಅಧಿಕಾರಿಗಳು ಹೇಳ್ಬಿಡ್ಬೇಕು, ಅಥವಾ ಅಲ್ಲಿನ ಎಪಿಎಂಸಿ ಅಧ್ಯಕ್ಷರು ಯಾರಿದ್ದಾರೆ ಅವ್ರಗಳ ಗಮನ ವಹಿಸ್ಬೇಕು. ಆದ್ರೂ ಕೂಡ ಯಾಕೆ ಗಮನ ಕೊಡ್ತಾ ಇಲ್ಲ? ಯಾಕೆ ಬೇಜವಾಬ್ದಾರಿತನವನ್ನ ಅಧಿಕಾರಿಗಳು ತೋರ್ತಾ ಇದ್ದೀರಾ? ಟಿ ನರಸೀಪುರದ ಎಪಿಎಂಸಿಯ ಪರಿಸ್ಥಿತಿ ಇದು. ಇನ್ನ ಎಷ್ಟು ದಿನ ಈ ರೀತಿಯಾಗಿ ರೈತರು ಯಾವಾಗ್ಲೂ ಕಷ್ಟಪಡ್ಬೇಕು? ಪ್ರತಿನಿತ್ಯ ಈಗ ವ್ಯಾಪಾರ ವಹಿವಾಟಿಗೆ ಅಂತಾನೆ ಎಪಿಎಂಸಿ ಮೇಲೆ ಅವಲಂಬಿತರಾಗಿರ್ತಾರೆ ರೈತರುಗಳು. ಅವ್ರು ಬೆಳೆದಿರುವಂತಹ ಕೆಲವು ಏನು ಬೆಳೆಗಳಿರ್ಬೋದು ಅದನ್ನೆಲ್ಲ ತಗೊಂಡ್ ಬಂದು ಈ ಎಪಿಎಂಸಿಲೇ ಮಾರಾಟ ಮಾಡುವುದವ್ರು. ವ್ಯಾಪಾರಸ್ಥರು ಕೂಡ ಅದನ್ನ ಕೊಂಡ್ಕೊಳ್ಳೋರು ಕೂಡ ಅಲ್ಲಿನ ಎಪಿಎಂಸಿಲೇ ಇರೋದು. ಆದ್ರೂ ಕೂಡ ಅಲ್ಲಿನ ಪರಿಸ್ಥಿತಿ ಈ ರೀತಿಯಾಗಿದೆ. ಅದನ್ನ ಉಪಯೋಗಿಸೋದೇ ಇಲ್ಲ ಎಪಿಎಂಸಿ ಮಾರುಕಟ್ಟೆನ, ಅಲ್ಲೇನು ವ್ಯಾಪಾರ ವಹಿವಾಟು ನಡೆಯೋದೇ ಇಲ್ಲ ಅಂದ್ರೆ. ಆದ್ರೂ ಕೂಡ ಇಲ್ಲಿ ಅದೇ ಹೆಚ್ಚಾಗಿದ್ರು ಕೂಡ ವ್ಯಾಪಾರ ವಹಿವಾಟು ದಿನನಿತ್ಯ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. Honor speed. Ini dia sangat sempurna. ಈಗಾಗಲೇ ನಾನು ಹೇಳ್ತಾ ಇದ್ದೆ ಟಿ ನರಸೀಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಕೂಡ ಜಾಯ್ನ್ ಆಗಿದ್ದಾರೆ. ಇನ್ನು ಮಹದೇವ ಸ್ವಾಮಿ, ಆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ಕಡೆ ಸ್ವಚ್ಛತೆ ಅನ್ನೋದಿಲ್ಲ, ಮತ್ತೊಂದು ಕಡೆ ಮೂಲ ಸೌಕರ್ಯಗಳು ಕೂಡ ಇಲ್ಲ. ಏನೆಲ್ಲ ಮೂಲ ಸೌಕರ್ಯಗಳಿಲ್ಲ ಅಲ್ಲಿ? ರಚನಾ, ಈಗ ಎಪಿಎಂಸಿ ಮಾರುಕಟ್ಟೆ ಇಡೀ ತಾಲೂಕಿನಾದ್ಯಂತ ರೈತ ಸಮುದಾಯ ಬಂದು ಸೇರ್ತಕ್ಕಂತ ಒಂದು ಮಾರುಕಟ್ಟೆ ಇದು. ನರಸೀಪುರ ತಾಲೂಕಿನಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಇದೆ ಎಪಿಎಂಸಿ ಮಾರುಕಟ್ಟೆ. ಪ್ರತಿದಿನ ರೈತರು ಬೆಳಿತಕ್ಕಂತ ತನ್ನ ಬೆಳೆಗಳನ್ನ ತಗೊಬಂದು ಮಾರಾಟ ಮಾಡೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ ಇಲ್ಲಿ ನೂರಾರು ಸಂಖ್ಯೆಯ ರೈತರು ಮತ್ತು ವ್ಯಾಪಾರಸ್ಥರು ಆಗಮಿಸ್ತಾರೆ. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ ಅಂತಾನೆ ಹೇಳ್ಬೋದು ಈ ಎಪಿಎಂಸಿ ಮಾರುಕಟ್ಟೆನ. ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ಬಹಳ ವಿಫಲರಾಗಿದ್ದಾರೆ. ಅಷ್ಟೇ ಅಲ್ಲದೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತೆ ಶೌಚಾಲಯದ ವ್ಯವಸ್ಥೆ. ಅಲ್ಲಿ ದಿನ ಒಂದು ಮಾರುಕಟ್ಟೆಗೆ ಬಂದ್ರೆ ರೈತರು ಒಂದು ಅರ್ಧ ದಿನನಾದ್ರೂ ಅಲ್ಲಿ ಇದ್ದು ಹೋಗ್ತಾರೆ. ದಿನ ಇಡೀ ಅಲ್ಲೇನೆ ಕಾಲ ಕಲಿಯಂತ ಪರಿಸ್ಥಿತಿ. ಅಲ್ಲಿ ಯಾವುದೇ ರೀತಿ ಒಂದು ಸ್ವಚ್ಛತೆಗಾಗಿ ಒಂದು ಶೌಚಾಲಯ, ಒಂದು ಮೂಲಭೂತ ಸೌಕರ್ಯಗಳು, ಮತ್ತೆ ಚರಂಡಿ ಗಬ್ಬು ನಾರ್ತಾ ಇದೆ. ಚರಂಡಿಲಿ ಹೂಳು ತುಂಬಿಕೊಂಡಿದೆ. ಆ ಹೂಳನ್ನ ಎತ್ಸೋಂತ ಕೆಲಸನ ಮಾಡಿಲ್ಲ. ಹಲವಾರು ರೀತಿಯ ಸಮಸ್ಯೆ, ಕಾಯಿಲೆಗಳು ಬರ್ತಕ್ಕಂತ ಒಂದು ತಾಣವಾಗಿದೆ, ಉಗಮ ಸ್ಥಾನವಾಗಿದೆ.
ಅಷ್ಟೇ ಅಲ್ಲದೇನೆ APMC ಮಾರುಕಟ್ಟೆಯಲ್ಲಿ ಪ್ರತಿದಿನ ಸುಂಕ ವಸೂಲಿ ಮಾಡೋದಕ್ಕೆ ಅಧಿಕಾರಿಗಳು ಸೀಮಿತವಾಗಿದ್ದಾರೆ ವಿನಃ ಅಲ್ಲಿ ಅಧಿಕಾರಿಗಳು ರೈತರ ಕಷ್ಟ ಮತ್ತು ಸಾರ್ವಜನಿಕರ ಕಷ್ಟ ಏನು, ತಮ್ಗೆ ಏನ್ ಸೌಲಭ್ಯಗಳು ಬೇಕು, ತಮ್ಗೆ ಏನ್ ಸೌಲಭ್ಯಗಳು ಕೊಡ್ಬೋದು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಚಿಂತೆ ಮಾಡ್ದೇನೆ ಮೈ ಮರ್ತಂಗಿದೆ. ಅಷ್ಟೇ ಅಲ್ಲದೇನೆ ಶೌಚಾಲಯ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅಲ್ಲಿ ಎಲ್ಲ ಡೋರ್ಗಳು ಮುರಿದೋಗಿದೆ. ಮತ್ತೆ ಅಲ್ಲಿ ಶೌಚಾಲಯ ಅಂತ ಅಲ್ಲಿ ವ್ಯವಸ್ಥೆನೇ ಇಲ್ಲ. ತೊಟ್ಟಿಯಲ್ಲಿ ಒಂದಷ್ಟು ನೀರ್ ನಿಂತಿದೆ. ಅಲ್ಲಿ ಸೊಳ್ಳೆಗಳೆಲ್ಲ ಉತ್ಪತ್ತಿ ಆಗಿದೆ. ಅಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾದಂತ ಕಾಯಿಲೆಗಳಿಗೆ, ಮಾರಣಾಂತಿಕ ಕಾಯಿಲೆಗಳ ಉಗಮ ಸ್ಥಾನವಾಗಿ ಮಾರ್ಪಟ್ಟಾಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಅಧಿಕಾರಿಗಳು ಪ್ರತಿದಿನ ಸುಂಕ ವಸೂಲಿ ಅಲ್ಲಿ ಬಂದು ರೈತರಿಗೆ ಇಂತಿಷ್ಟು ಅಂತ ಒಬ್ಬ ರೈತರು ಅಲ್ಲಿ ಬಂದು ತನ್ನ ಸಗಟು ಮಾರಾಟ ಮಾಡೋದಕ್ಕೆ ಬರೋರ್ಗೆ ಕೊಳ್ಳೋರ್ಗೆ ಇಂತಿಷ್ಟು ಅಂತ ಶುಲ್ಕ ವಸೂಲಿ ಮಾಡೋದಕ್ಕೆ ಸೀಮಿತವಾಗಿ ನಿಂತ್ಕೊಂಡಿದ್ದಾರೆ ವಿನಃ ಅಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಲು ವಿಫಲರಾಗಿದ್ದಾರೆ. ಅಷ್ಟೇ ಅಲ್ಲದೆ ವಾರದ ಕೊನೆಯ ವಾರದಲ್ಲಿ ಪ್ರತಿ ಸೋಮವಾರ ಅಲ್ಲಿ ಜಾನುವಾರುಗಳ ಸಂತೆ ಆಗುತ್ತೆ. ಮೇಕೆ ಇರ್ಬೋದು, ಕುರಿ, ದನ, ಇನ್ನಿತರೆ ಜಾನುವಾರುಗಳು ಬಂದು ತಂದು ಮಾರೋದು ಮತ್ತು ಕೊಳ್ಳುವಂತ ಒಂದು ಸಂತೆ ನಡೀತದೆ. ಅಲ್ಲಿ ಒಂದು ಜಾನುವಾರಿಗೆ 50 ರಿಂದ 100 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಆದ್ರೂ ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಬರ್ತಕ್ಕಂಥ ರೈತರಿಗೆ ಆಗ್ಲಿ ಸಾರ್ವಜನಿಕರಿಗಾಗ್ಲಿ ಮೂಲಭೂತ ಸೌಕರ್ಯಗಳನ್ನ ವಸೂಲ. ಅಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಿಲ್ಲ. ಅಲ್ಲಿ ತೊಟ್ಟಿ ನೋಡ್ಬೋದು ನೀವು, ಅಲ್ಲಿ ಒಂದು ತೊಟ್ಟಿ ಇದೆ. ತೊಟ್ಟಿ ನೆಪ ಮಾತ್ರಕ್ಕೆ ಒಂದು ತೊಟ್ಟಿನ ನಿರ್ಮಾಣ ಮಾಡಿದರೆ ಕುಡಿಯೋ ನೀರಿಗೆ ಸಂಗ್ರಹ ಮಾಡೋದಕ್ಕೆ ಅಂತ. ಆ ತೊಟ್ಟಿ ಒಡೆದೋಗಿ ಅದೆಷ್ಟೋ ದಿನಗಳಾಗಿದೆ, ಅದ್ರಲ್ಲಿ ನೀರಂತೂ ಇಲ್ವೇ ಇಲ್ಲ. ಈ ರೀತಿ ಒಂದು ಸಮಸ್ಯೆ ಇದ್ರು ಅಧಿಕಾರಿಗಳು ಇಲ್ಲಿ ಅಷ್ಟೇ ಅಲ್ಲದೆ ಇದು SC ಮಹದೇವಪ್ಪನವರ ಕ್ಷೇತ್ರ. ಅಷ್ಟೇ ಅಲ್ಲದೆ ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಒಂದು ಮಾರುಕಟ್ಟೆ. ಇಂತ ಒಂದು ಮಾರುಕಟ್ಟೆಯ ದುಸ್ಥಿತಿ ಈ ರೀತಿ ಇದೆ ಅಂದ್ರೆ ಇನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಮಾರುಕಟ್ಟೆಗಳ ಪರಿಸ್ಥಿತಿ ಯಾವ ರೀತಿ ಇರ್ಬೋದು? ಒಂದು ತಾಲೂಕಿನಲ್ಲಿ ಒಂದು ಪ್ರಭಾವಿ ಸಚಿವರು ಇರ್ತಕ್ಕಂಥ ಒಂದು ತಾಲೂಕಿನಲ್ಲಿ ಒಂದು ತಾಲೂಕು APMC ಮಾರುಕಟ್ಟೆ, ನೂರಾರು ಸಂಖ್ಯೆಯಲ್ಲಿ ರೈತರು ಬಂದು ಹೋಗ್ತಕ್ಕಂಥ ಮಾರುಕಟ್ಟೆಯ ಈ ರೀತಿ ಅವ್ಯವಸ್ಥೆ ಇದೆ ಅಂದ್ರೆ ಇದು ಯಾರಿಗೂ ಕಾಣ್ತಾ ಇಲ್ವಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ಮಹದೇವಸ್ವಾಮಿ ಇರುವಂತ ಅಂದ್ರೆ ರೈತರು ಏನ್ ಬರ್ತಾರೆ ಮಾರುಕಟ್ಟೆಗೆ ಅಥವಾ ಸಾರ್ವಜನಿಕರು, ವ್ಯಾಪಾರಸ್ಥರು ಎಲ್ಲರೂ ಕೂಡ ದಿನನಿತ್ಯ ಬಂದು ಹೋಗ್ತಾರೆ. ಅವ್ರುಗಳು ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವ್ರುಗಳು ಕಣ್ಮುಚ್ಚಿ ಕುಳಿತಿದಾರ ಅಂತ? ಇದು ಅಧಿಕಾರಿಗಳ ಗಮನಕ್ಕೆ ಮತ್ತೆ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೂ ತಗೊಂಡೋಗಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಿಗೂ ಹಲವಾರು ಬಾರಿ ರೈತ ಮುಖಂಡರು ಮತ್ತೆ ರೈತ ಸಂಘಟನೆಗಳು ಮತ್ತೆ ಸಾರ್ವಜನಿಕರು ಮನವಿ ಮಾಡಿ ಕೂಡ ತಾಲೂಕು ದಂಡಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆದ್ರೂ ಇದನ್ನೆಲ್ಲ ಸರಿಪಡಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಹೊರತು ಇದುವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಂಡಿಲ್ಲ. ಅಷ್ಟೇ ಅಲ್ಲದೇನೆ ಅಧಿಕಾರಿಗಳ ಈ ವಿಚಾರವಾಗಿ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇನೆ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಮಹದೇವಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಅಲ್ಲಿ ಏನು APMC ಮಾರುಕಟ್ಟೆಯಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ಕಡೆ ಅವ್ಯವಸ್ಥೆ ಹೆಚ್ಚಾಗಿದೆ, ಮತ್ತೊಂದು ಕಡೆ ಸ್ವಚ್ಛತೆ ಅನ್ನೋದು ಮಾಯ ಆಗಿದೆ, ಮೂಲಭೂತ ಸೌಕರ್ಯಗಳಲ್ಲಿಲ್ಲ. ಎಲ್ಲದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ಅಧಿಕಾರಿಗಳು ಇದನ್ನ ಸರಿಪಡಿಸುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ವ್ಯಾಪಾರಸ್ಥರು ಇರ್ಬೋದು, ರೈತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಇದನ್ನೆಲ್ಲ ಗಮನಕ್ಕೆ ತರ್ತಾ ಇದ್ದಾರೆ. ಪ್ರತಿನಿತ್ಯ ನೂರಾರು ಜನ ಬಂದು ಹೋಗ್ತಾರೆ. ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಈಗ ಕಾಯಿಲೆಗಳು ಬರ್ತಾ ಇದೆ. ಈ ರೀತಿಯಾಗಿ ಹಲವಾರು ಕಾರಣಗಳಿವೆ. ಆದ್ರೂ ಕೂಡ ಮುಂದಾಗ್ತಾ ಇಲ್ಲ. ಇನ್ನ ಪ್ರತಿ ಸೋಮವಾರ ಕೂಡ ಜಾನುವಾರುಗಳ ಸಂತೆ ನಡೆಯುತ್ತೆ. ಕುರಿ ಇರ್ಬೋದು, ಮೇಕೆ ಇರ್ಬೋದು, ಹಸು, ಇದೆಲ್ಲ ಏನ್ ದನ ಕರು ಇದೇನಿರುತ್ತೆ ಎಲ್ಲದರ ಜಾನುವಾರುಗಳ ಸಂಖ್ಯೆ ಪ್ರತಿ ಸೋಮವಾರ ನಡೆಯುತ್ತಂತಲ್ಲಿ. ಸೊ ಆ ಸಂದರ್ಭದಲ್ಲೂ ಕೂಡ ಜಾನುವಾರುಗಳನ್ನ ತಗೊಂಡು ರೈತರು ಬಂದಿರ್ತಾರೆ. ಆಗ ಒಂದು ಕುಡಿಯುವ ವ್ಯವಸ್ಥೆಗೆ ನೀರಿರಲ್ಲ ಜಾನುವಾರುಗಳಿಗೆ. ಅದೊಂದು ತೊಟ್ಟಿ ಮಾಡಿದ್ದಾರೆ, ಅದು ಹೆಸರಿಗಷ್ಟೇ, ಬಟ್ ಅಲ್ಲಿ ನೀರೇ ಇಲ್ಲ. ಎಷ್ಟೋ ದಿನಗಳಾಗ್ಬಿಟ್ಟಿದೆ. ಈ ರೀತಿಯಾಗಿ ಇಲ್ಲಿ ಸ್ವಚ್ಛತೆ ಅನ್ನೋದು ಮಾಯ ಆಗಿದೆ. ಜೊತೆಗೆ ಮೂಲ ಸೌಕರ್ಯಗಳಿಲ್ಲ. ಬರುವಂತಹ ಜನರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಜನಗಳಿರ್ತಾರೆ ಇಲ್ಲಿ. ಆದ್ರೂ ಕೂಡ ಈ ರೀತಿ ಮೂಲ ಸೌಕರ್ಯಗಳಿಲ್ಲ ಅಂತ ಅಂದ್ರೆ ಬಹಳ ಕಷ್ಟವಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನ ಗಮನಿಸಿ ಇಲ್ಲಿ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ಮುಂದಾಗ್ತಾರೆ. ಇದೊಂದು ನಿಮ್ಗೆ ಎಚ್ಚರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಬಾ ಹಾ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರಸಾದ್ ನಾಯಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹೇಳಿ ಮೇಡಮ್. ಸರ್, ಈಗಾಗಲೇ ಟಿ ನರಸೀಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ಕಡೆ ಸ್ವಚ್ಛತೆ ಅನ್ನೋದಿಲ್ಲ, ಮತ್ತೊಂದು ಕಡೆ ಮೂಲ ಸೌಕರ್ಯಗಳಿಲ್ಲ. ಪ್ರತಿನಿತ್ಯ ನೂರಾರು ಜನ ರೈತರು ಅಲ್ಲಿ ಹೋಗಿ ಬರ್ತಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಇದ್ರ ಬಗ್ಗೆ ನಾವು ಮೊದ್ಲೇ ಅಲ್ಲಿರೋಂತ ಸೆಕ್ರೆಟರಿ ಅವ್ರಿಗೆ ನಾವು ನಮ್ಮ ಸಂಘ ಇದರಿಂದ ಪದಾಧಿಕಾರಿಗಳು ಹೋಗಿ ಅವ್ರಿಗೆ ಮನವಿ ಮಾಡಿದ್ದು. ಏನ್ ನಿಮ್ಮ ಇದ್ರಲ್ಲಿ ಮೂಲಭೂತ ಸೌಕರ್ಯ, ಶೌಚಾಲಯ ಇದೆ, ಶೌಚಾಲಯ ಬೀಗ ಹಾಕೊಂಡಿದ್ದೀರಿ, ಮುಂದೆ ಅಲ್ಲಿ ಎಲ್ಲ ಮಳಿಗೆಗಳಿದೆ, ಮಳಿಗೆಗಳಿಗೆಲ್ಲ ನೀವು ಟೆಂಡರ್ ಕರೆದಿಲ್ಲ, ಅವ್ರವ್ರಿಗೆಲ್ಲ ಕೊಟ್ಕೊಂಡು ನೀವ್ ಏನಾದ್ರು ಬಿಲ್ ಆಗ್ತಾ ಇಲ್ಲ, ತಿಂಗಳು ಬಾಡಿಗೆ ತಗೋತಾ ಇದೀರಿ. ಅದನ್ನ ಟೆಂಡರ್ ಕರೆಯಬೇಕು, ನೀವು ಖಾಲಿ ಇರೋಂತ ಮಳಿಗೆಗಳು ಕೊಡಿ ಅಂದ್ರೆ ಅದಕ್ಕೆ ಖಾಲಿ ಇಲ್ಲ ಅಂತಂದ್ರು. ಖಾಲಿ ಇಲ್ಲ ಅಂದದಕ್ಕೆ ನೀವು ಖಾಲಿ ಇಲ್ಲ ಅಂದ್ರೆ ಟೆಂಡರ್ ಕರೀರಿ ಅಂತ ಹೇಳಿ 6 ತಿಂಗಳಾಗಿದೆ, ನಾವು ಟೆಂಡರ್ ಕರೆದಿಲ್ಲ. ಅವ್ರು ಬೇಕಾದವ್ರಿಗೆ ಮಳಿಗೆ ಕೊಟ್ಟಿರಂದು ಒಳಗೆ ಸೆಕ್ರೆಟರಿ ಮತ್ತೆ ಅಲ್ಲಿರೋಂತ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮೇಡಮ್. ಆಮೇಲೆ ಸೋಮವಾರ ಸಂತೆ ನಡೀತದೆ. ಸಂತೆ ನಡೆಯೋ ಟೈಮಲ್ಲೆಲ್ಲ ಹಸು ತೊಪ್ಪೆ ಹಾಕ್ಬಿಟ್ಟೋಗಿರ್ತದೆ, ಹುಲ್ಲು ಹಾಕಿರ್ತಾರೆ. ಅದು ಒಂದು ವಾರ ಆದ್ರೂ ಕ್ಲೀನ್ ಮಾಡಿರಲ್ಲ. ಅಲ್ಲಿ ದಿನನಿತ್ಯ ಬೆಳಿಗ್ಗೆ ಸಂಜೆ ರೈತರು ಬರ್ತಾರೆ. ಬೆಳಿಗ್ಗೆ 3 ಗಂಟೆಗೆ APMC ತರಕಾರಿ ಓಪನ್ ಆಗುತ್ತೆ. ಓಪನ್ ಆದಂತವ್ರಿಗೆ ಕ್ಲೀನಿಂಗ್ ಇಲ್ಲ, ಒಂದು ಸ್ವಚ್ಛತೆ ಕಾಪಾಡಿಲ್ಲ. ಅಲ್ಲಿ ಬೇರೆ ತರ ವೈಟ್ ಚಟುವಟಿಕೆಗಳೆಲ್ಲ ನಡೆದು ಅಲ್ಲಿ ಎಣ್ಣೆ ಬಾಟ್ಲಿಗಳು ಅದು ಇದೆಲ್ಲ ಬಿದ್ದಿದೆ. ಇದೆಲ್ಲಾನು ನಾವು ಮೊದ್ಲು ಒಂದ್ಸರಿ ಮಾಡಿ ಟಿವಿ ಮಾಧ್ಯಮದಲ್ಲೆಲ್ಲ ಹೇಳಿದ್ದು, ಆಗ್ಲೂ ಅವ್ರು ಏನು ಕ್ರಮ ತಕೊಂಡಿಲ್ಲ. ಇದೇ ವಿಷಯನ ದಂಡಾಧಿಕಾರಿಗಳು ಕರೆದು ಹೇಳೋದಕ್ಕೆ ದಂಡಾಧಿಕಾರಿಗಳು ಸೆಕ್ರೆಟರಿ ಕರೆದು ನನ್ನ ಮೀಟಿಂಗ್ ಕರೆದು ಮಾಡ್ತೀನಿ ಅಂತ ಹೇಳಿದ್ರು. ಅವರು ಆಮೇಲೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಆದ್ಮೇಲೆ ನಾವು ಇದಿದೆ ನೀತಿ ಸಮಿತಿ ಇದೆ, ನಾವು ಸುಮ್ಮನಾದ್ರು. ಇಲ್ಲಿವರೆಗೂ ಒಂದು ಟೆಂಡರ್ ಕರೆದಿಲ್ಲ ಮೇಡಮ್. ಅಲ್ಲಿ ಎಣ್ಣೆ ಬಾಟ್ಲು ಕುಡಿ ಬಿಸಾಕಿರೋದು, ಅದ್ ಬಿಸಾಕಿರೋದು, ಆಮೇಲೆ ಎಲ್ಲ ತಪ್ಪ ಸೆತ್ತ ಬಿದ್ದಿರೋದು, ಹುಲ್ಲು ಬಿದ್ದಿರೋದು, ಅದ್ರ ಮೇಲೆ ಎಲ್ಲ ಸೊಳ್ಳೆಗಳು ಕುಂತಿ ದಿನ ಬರುವಂತ ಜನಗಳಿಗೆ ಅಲ್ಲಿ ರೋಗಕ್ಕೆ ಕಾರಣ APMC ಅಧಿಕಾರಿಗಳೇ ಕಾರಣ ಆಗ್ತಿದಾರೆ ಮೇಡಮ್. ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಸರ್? ಮೇಡಮ್, ಇದು ತಾಲೂಕ್ ಮಟ್ಟದಲ್ಲೇ ಹೇಳಿದೀವಿ ನಾವು. ಮೇಲಧಿಕಾರಿಗೆ ಈಗ ಇವತ್ತೇ ಮೊನ್ನೆ ಒಂದು ಹೇಳಿದೀವಿ ಅವ್ರಿಗೆ, ನಿಮ್ ಸಂಬಂಧ ಪತ್ರ ಮಾಡಿಲ್ಲ ಅಂದ್ರೆ ನಿಮ್ APMC ಬೀಗ ಹಾಕಿ ಮೇಲೆ ನಿಮ್ಮ ಸಂಬಂಧಪಟ್ಟ ಅಧಿಕಾರಿ ಬರೋವರೆಗೂ ನಾವು ನಿಮ್ಮೆಲ್ಲರೂ ಒಳಗಡೆ ಬೀಗ ಹಾಕಿ ಕೂಡ ಹಾಕ್ತಿವಿ ಅಂತ ಎಚ್ಚರಿಕೆ ಕೊಟ್ಟಿದೀವಿ ಮೇಡಮ್. ಓಕೆ ಸರ್, ಈಗ ಸುಂಕ ಎಲ್ಲ ವಸೂಲಿ ಮಾಡ್ತಾರೆ, ಆದ್ರೂ ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಈಗಾಗಲೇ ಒಂದ್ ಹಸುಗೆ 100-150 ರೂಪಾಯಿ ಅಂತ ತಗೋತಾರ ಮೇಡಮ್. ಕುಡಿಯೋ ನೀರಿಲ್ಲ ಅಲ್ಲಿ. ಬಂದಂತ ರೈತರೇ ಆಗ್ಲಿ, ಯಾರೇ ಗ್ರಾಹಕರೇ ಆಗ್ಲಿ, ಯಾರೇ ಬಂದ್ರು ಒಂದು ಕುಡಿಯಕ್ಕೆ ನೀರಿಲ್ಲ. ಶುದ್ಧ ಕುಡಿಯುವ ನೀರು ಘಟಕ ಅಂತ ಮಾಡಿದರೆ ಅದ್ರಲ್ಲಂತೂ ನೀರೇ ಬರಲ್ಲ. ಶೌಚಾಲಯ ಮಾಡಿದರೆ ಶೌಚಾಲಯ ಬೀಗ ಹಾಕೊಂಡಿದ್ದಾರೆ. ಕೇಳಿದ್ರೆ ಇದಕ್ಕ ಟೆಂಡರ್ ಕರಿಬೇಕು ಅಂತ. ಟೆಂಡರ್ ದುಡ್ಡು ಸಂಪಾದನೆ ಮಾಡ್ತಾರಲ್ಲ ಇವ್ರು, ಇದರಿಂದ ಕೊಡ್ಬಿಡ್ತು ಮೇಡಮ್. APMCದಿಂದನೇ ಟೆಂಡರ್ ಕರೆದು ಮಾಡೋ ಬದ್ಲು ಇವರು ದಿನಕ್ಕೆ ಒಂದು 100 ರೂಪಾಯಿ ಅಂತ ವಸೂಲಿ ಮಾಡಿದ್ರೆ ದಿನ ಅಲ್ಲಿ 1000-2000 ಜನ ಬರ್ತಾರೆ. ಆ ದುಡ್ಡೆಲ್ಲ ಎಲ್ಲಿಗೋಯ್ತಾ ಇದೆ ಅನ್ನೋದು ನಮ್ ಪ್ರಶ್ನೆ.
ಹೌದು, ಓಕೆ ಸರ್, ಇದನ್ನ ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನು ಅಲ್ಲಿ ರೈತರನ್ನ ಮಾತನಾಡಿಸುವ ಸಂದರ್ಭದಲ್ಲಿ ಅವರುಗಳು ಹೇಳ್ತಾ ಇರುವಂತದ್ದು, ಇದನ್ನು ನಾವು ಹಿಂದೆನೆ ಆಲ್ರೆಡಿ ಗಮನಕ್ಕೆ ತಂದಿದ್ದೀವಿ, ಆದ್ರೂ ಕೂಡ ಇವರುಗಳು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಅನ್ನೋದು ಮಾಯವಾಗಿದೆ, ಶೌಚಾಲಯಗಳೇನಿದೆ ಅದಕ್ಕೆ ಬೀಗ ಹಾಕೊಂಡಿದ್ದಾರೆ. ಇವ್ರುಗಳು ಮತ್ತೆ ಏನು ಸುಂಕ ವಸೂಲಿ ಮಾಡಿ ಆ ಹಣ ಎಲ್ಲ ಎಲ್ಲೋಗ್ತಾ ಇದೆ, ಇದು ನಮ್ಮ ಪ್ರಶ್ನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಈ ರೀತಿಯಾಗಿ ಒಟ್ಟಿನಲ್ಲಿ ಅಲ್ಲಿ ಸ್ವಚ್ಛತೆ ಅನ್ನೋದಿಲ್ಲ, ಜೊತೆಗೆ ಮೂಲಭೂತ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದಂಡಾಧಿಕಾರಿಗಳಾದಂತಹ ಸುರೇಶ್ ಅವರು ಕೂಡ. ಸರ್ ನಮಸ್ತೆ. ಸರ್, ಏನು ಟಿ ನರಸೀಪುರ APMC ಇದೆ, ಇಲ್ಲಿ ಎರಡು ಸಮಸ್ಯೆಗಳೇ ಹೆಚ್ಚಾಗಿದೆ. ಒಂದು ಸ್ವಚ್ಛತೆ ಇಲ್ಲ, ಮತ್ತೊಂದು ಮೂಲ ಸೌಕರ್ಯಗಳಿಲ್ಲ. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಮೇಡಮ್, ನನ್ನ ಗಮನಕ್ಕೆ ಬಂದಿದೆ. ಇತ್ತೀಚೆಗೆ ನಾವು ಒಂದು ರೈತ ಸಂಘದ ಮೀಟಿಂಗ್ ಮಾಡಿದ್ವು, ಎಲ್ಲ ರೈತ ಮುಖಂಡರು ಪಾಲ್ಗೊಂಡಿದ್ರು. ಅದ್ರಲ್ಲಿ ಕೂಡ ಚರ್ಚೆ ಮಾಡಿದೀವಿ, ಮತ್ತೆ APMC ಕಾರ್ಯದರ್ಶಿ ಅವ್ರಿಗೂ ಹೇಳಿದೀವಿ. ಏನಂತ ಅಂದ್ರೆ, ಒಂದು ಶೌಚಾಲಯ ಅಲ್ಲಿ ಆಗ್ಬೇಕು, ಔಟರ್ಸ್ ಇಂದ ಏನ್ ಬರ್ತಾರೆ ಅವ್ರಿಗೆ ಶೌಚಾಲಯ ಆಗ್ಬೇಕು ಒಂದು. ಎರಡನೇದು, ತಂದಂತ ಸಾಮಗ್ರಿಗಳನ್ನ ರೈತರು ಮಾರ್ಬಿಟ್ಟು ಮತ್ತೆ ಅದರದ್ದು ಏನು ಬಿಡಿ ಭಾಗಗಳು ಮತ್ತೆ ಇತರೆ ವಸ್ತುಗಳನ್ನ ಅಲ್ಲೇ ಬಿಸಾಕ್ ಹೋಗ್ತಾರೆ, ಅದನ್ನು ಕೂಡ ಕ್ಲೀನ್ ಮಾಡೋದಕ್ಕೆ ಒಬ್ರು ನೇಮಕ ಮಾಡ್ಬೇಕು ಅಂತ ಹೇಳಿ ಚರ್ಚೆ ಆಯ್ತು. ಸೊ ಅದಕ್ಕೆ ಇತ್ತೀಚೆಗೆ ನಾವು ಕಾರ್ಯದರ್ಶಿ ಕೂಡ ಹೇಳಿದೀನಿ, ಅಲ್ಲಿ ನಾನೇ ಆಡಳಿತಾಧಿಕಾರಿ ಇದ್ದೀನಿ. ಸೊ ಹಾಗಾಗಿ ಅವ್ರಿಗೆ ಒಂದು ನೇಮಕ ಮಾಡ್ಕೊಳ್ಳೋದಕ್ಕೆ ಕೂಡ ಹೇಳಿದೀವಿ. ಈಗ ಸರ್, ನಾವಲ್ಲಿ ರೈತರನ್ನ ಮಾಡ್ಲಿಕ್ಕೆ ಕ್ರಮ ತಗೊಂಡಿದೀವಿ. ಈಗ ಅದನ್ನ ಹೊರತುಪಡಿಸಿ ನೀವಿನ್ನ ಸ್ವಚ್ಛತೆ ಮತ್ತು ಶೌಚಾಲಯ ಎರಡು ಮಾತ್ರ ನಾವು ಚರ್ಚೆ ಮಾಡಿದೀವಿ. ಬೇರೆ ಯಾವ್ದಾದ್ರು ಇಶ್ಯೂಸ್ ರೈಸ್ ಆಗಿದೆಯಾ ನಿಮ್ ಕಡೆಯಿಂದ? ಅಥವಾ ರೈತರು ನಿಮ್ಗೆ ಯಾರಾದ್ರೂ ಹೇಳಿದಾರೆ? ಸ್ವಚ್ಛತೆ ಸ್ವಲ್ಪನೂ ಇಲ್ಲ. ಆಮೇಲೆ ಸೋಮವಾರ ಸಂತೆ ನಡೆಯುತ್ತಲ್ಲಿ, ಸಂತೆಗೆ ಬರುವಂತ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ತೊಟ್ಟಿ ಅಂತ ಕಟ್ಟಿದರೆ ಹೆಸರಿಗೆ ಮಾತ್ರ ನೀರಿನ ವ್ಯವಸ್ಥೆ ಇಲ್ಲ. ಹೌದು, ಕರೆಕ್ಟ್. ಇದು ಒಂದು ಚರ್ಚೆಗೆ ಬಂದಂತ ವಿಚಾರ. ಇದನ್ನು ಕೂಡ ನೀರೆಲ್ಲ ತಗ್ಸಿ ಕೆಳಗಡೆ ಅದು ಪೇಂಟ್ ಗಿಂಟ್ ಮಾಡಿಸಿ ಅದಕ್ಕೆ ಸುಣ್ಣ ಹಾಕ್ಸಿ ನೀರನ್ನ ತುಂಬಿಸೋದಕ್ಕೆ ಅದಕ್ಕೂ ಹೇಳಿದೀವಿ ನಾವು ಅದನ್ನ. ಈಗ ಅಲ್ಲಿ ಶೌಚಾಲಯಗಳಿದೆ, ಬಟ್ ಬೀಗ ಹಾಕೊಂಡಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಶೌಚಾಲಯಗಳು ಇದೆಯಾ, ಇಲ್ಲ ಇದ್ದು ಬೀಗ ಹಾಕಿದಾರಾ, ಇಲ್ಲ ಇಲ್ವೇ ಇಲ್ವಾ, ಹೆಂಗೆ? ಅದು ನಿರ್ವಹಣೆ ಮಾಡಿಲ್ಲ. ಶೌಚಾಲಯಗಳು ಹಿಂದೆ ಕಟ್ಟಿದ್ದಾರೆ, ಮೇಂಟೆನೆನ್ಸ್ ಇಲ್ಲ ಅದು. ಸೊ ಅದೇ ಈಗ ಮೇಂಟೆನೆನ್ಸ್ ಗೆ ಒಬ್ರು ನೇಮಕ ಮಾಡ್ಬೇಕು ಅಂತಲೇನೆ ನಾವು ಚರ್ಚೆ ಮಾಡಿರೋದು. ನೇಮಕ ಮಾಡ್ತೀವಿ. ಎಷ್ಟು ದಿನ ಆಯ್ತು ಸರ್? ಆಯ್ತು, ಒಂದು 8-10 ದಿವಸ ಆಯ್ತು. 8-10 ದಿನ ಆಯ್ತು. 20 ದಿವಸ ಆಗಿದೆ. ಅಲ್ಲ, ಕ್ರಮ ತಗೊಂಡಿಲ್ವಾ ನೀವು?
ಸೊ ಅದನ್ನ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದೀವಿ. ಈ ಮಧ್ಯೆ ನಮ್ಗೆ ಫ್ಲಡ್ ಮತ್ತೆ ಅದು ಇದು ಗಲಾಟೆ ನಡುವೆ ನಾನು ಆ ಕಡೆ ಗಮನ ಹರಿಸಕ್ಕಾಗಿಲ್ಲ. ನಾನು ತಕ್ಷಣ ಅದ್ರ ಕಡೆ ಗಮನ ಅಲ್ಲ, ತಕ್ಷಣ ಹರಿಸಿ ನೀವು ಒಂದ್ಸಲಿ ಭೇಟಿ ಕೊಡಿ ಸರ್. ಯಾಕೆಂದ್ರೆ ಮಹಿಳೆಯರು ಇರ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ ಗಮನಕ್ಕೆ ಬಂದಿರುತ್ತೆ. ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಇದು ಬೇಸಿಕ್. ಸೊ ಇದೇ ಇಲ್ಲ ಅಂತ ಅಂದಾಗ ಅಲ್ಲಿ ದಿನನಿತ್ಯ ಬರುವಂತ ಜನಗಳ ಪರಿಸ್ಥಿತಿ ಹೇಗಾಗ್ಬೇಕು ಅಂತ. ಓಕೆ, ಆಯ್ತು, ನಾನು ತುರ್ತಾಗಿ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಮತ್ತೆ ಏನ್ ಕ್ರಮ ತಗೊಂಡಿದ್ದಾರೆ ಅಂತ ವಿಚಾರಿಸ್ತೀನಿ. ಹಾ ಸರ್, ದಯವಿಟ್ಟು ಅದೊಂದು ಮಾಡಿ. ಜೊತೆಗೆ ಅಲ್ಲಿ ಸ್ವಲ್ಪ ಸ್ವಚ್ಛತೆ, ಗಿಡ ಗಂಟೆಗಳು ಹೆಚ್ಚಾಗಿ ಬೆಳ್ಕೊಂಡಿದೆ, ನಿಮಗೆ ಗೊತ್ತಿದೆ ಡೆಂಗ್ಯೂಗಳೆಲ್ಲ ಎಷ್ಟು ಮಟ್ಟಿಗೆ ಬರ್ತಾ ಇದೆ ಅಂತ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ಆಗ್ಲಿ ಮೇಡಮ್. ಓಕೆ, ಧನ್ಯವಾದ ಸರ್ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಏನೋ ಅಲ್ಲಿನ ದಂಡಾಧಿಕಾರಿಗಳು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ, ಈಗ ಅದಕ್ಕೊಂದು ಭರವಸೆ ಕೊಟ್ಟಿದ್ದಾರೆ. ನಾನು ಶೀಘ್ರವೇ ಇದಕ್ಕೊಂದು ಪರಿಹಾರವನ್ನ ಕಲ್ಪಿಸ್ಕೊಡ್ತೀನಿ. ಈಗಾಗಲೇ ನಾವು ಸಭೆ ಮಾಡಿದ್ದೀವಿ ರೈತರ ಮುಖಂಡರ ಜೊತೆ. ಅಲ್ಲಿ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆ. ನಾನು ಅದನ್ನ ಮುಂದೆ ಈಗ ತಕ್ಷಣವೇ ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲಸ ಕೂಡ ಮುಂದೆ ಹಾಕ್ತೀನಿ. ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಶೌಚಾಲಯದ ವ್ಯವಸ್ಥೆ ಇರ್ಬೋದು ಅನ್ನೋ ಮಾತುಗಳನ್ನು ಕೂಡ ಸುರೇಶ್ ಅವರು ಹೇಳಿರುವಂತದ್ದು. ಅಂದರೆ ಶುದ್ಧವಾದ ಕುಡಿಯುವ ನೀರಿನ ಸೌಲಭ್ಯ ಆಗಲಿ, ಸ್ವಚ್ಛತೆ ಕಾರ್ಯಕ್ರಮವಾಗಲಿ ಯಾವುದೂ ಇಲ್ಲ. ಸುಂಕ ಮಾತ್ರ ವಸೂಲಿ ಮಾಡ್ತಾರೆ. ಮತ್ತು ಯಾವುದೇ ಅವ್ಯವಹಾರಗಳು ಇಲ್ಲಿ ಫುಲ್ಲು ಅವ್ಯವಹಾರನೇ ಚೆನ್ನಾಗಿ ನಡೀತಾ ಇದೆ, ವ್ಯವಹಾರಗಳೇ ಸರಿಯಾಗಿ ನಡೀತಾ ಇಲ್ಲ. ಏನಪ್ಪ ಅಂದರೆ ಇಲ್ಲಿ ಕುಡಿಯೋರಿಗೆ ಬೇರೆ ಇನ್ಯಾವ ಕೆಲಸಗಳಿಗೆ ಚಟುವಟಿಕೆಗಳಿಗೆ ಬಳಸ್ಕೊತಾವ್ರೆ. ಮತ್ತು ಯಾವುದೇ 2 ಗೇಟ್ಗಳೇ ಆಗಲಿ, ಮೈದಾನೇ ಆಗಲಿ, ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿಲ್ಲ. ಜನರಿಗೆ ಫುಲ್ಲು ತೊಂದರೆ ಆಗ್ತಾಯಿದೆ. ಆದ್ದರಿಂದ ದಂಡಾಧಿಕಾರಿಗಳಿಗೆ ಅವ್ರವೇ ಯಾವುದಕ್ಕೂ ಮನಸ್ಸು ಕೊಡ್ತಾ ಇಲ್ಲ. ಇಲ್ಲಿಯವರು ಅಷ್ಟೇ, ಮೇಲಧಿಕಾರಿಗಳು ಇದು ಇಲ್ಲವೇ ಯಾರೂ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಯಾವುದೇ ಇಲ್ಲ. ಮತ್ತು ರೈತರ ಹತ್ರ ಯಾವುದೇ ಎಲ್ಲ ಕಡೆಯೂ ಬಂದರೂ ಬರೀ ಅಮೌಂಟ್ನ ಶೇಖರಣೆ ಮಾಡೋದನ್ನೇ ನೋಡ್ತಾರೆ ಹೊರತು ರೈತರಿಗಾಗಿ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಇವರು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ನೋಡೋಗಂಟು ನೋಡ್ತೀವಿ. ಮತ್ತು ಇದನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ನಂಬಿಕೊಳ್ಬೇಕಾಗುತ್ತೆ ಅಂತ ನನ್ನ ಕಣ್ಣಿಂದ ಮನವಿ ಮಾಡ್ತೀನಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 25-30 ತರಕಾರಿ ಮಂಡಿಗಳಿದೆ. ಒಂದು ಮಂಡಿಲಿ 100-150 ರೂಪಾಯಿ ಅವರು ವಸೂಲಿ ಮಾಡ್ತಾರೆ. ವಸೂಲಿ ಮಾಡತಕ್ಕಂಗೆ ಶೌಚಾಲಯ ಅದರಲ್ಲಿ ಯಾರೂ ಇಲ್ಲ. ಒಂದು ಅಂಗಡಿಗಳ ಬಳಿ ಒಂದು ರೋಡ್ ಆಗಲಿ ಸ್ವಚ್ಛತೆ ಇವರು ಕ್ಲೀನ್ ಮಾಡಲ್ಲ. ಒಂದು ವಾರದಲ್ಲಿ ಸಂತೆ ನಡೀತದೆ, ಒಂದು ಮರಿಗೆ 50 ರೂಪಾಯಿ ತಗೋತಾರೆ, ಒಂದು ಜೊತೆ ಹಸುಗೆ 150 ರೂಪಾಯಿ ತಗೋತಾರೆ. ಒಂದಕ್ಕೂ ಲೆಕ್ಕ ಕೊಡಲ್ಲ ಇವರು ಮೇಲಧಿಕಾರಿಗಳು ಸಿಕ್ಕಾಪಟ್ಟೆ ಲಂಚ ತಿಂತಾಯಿದ್ದಾರೆ. ಇವರು ಸ್ವಯರ್ ಜೊತೆದಾಗ APMCದು ಭತ್ತದ ಗೂಡನ್ನು ಇವರು ಪರ್ಸನಲ್ನಾಗಿ ಬಾಡಿಗೆ ಕೊಟ್ಕೊಂಡಿದ್ದಾರೆ. ಅದನ್ನು ಕೇಳಕ್ಕೆ ಹೋದರೆ ಯಾರು ಏನು ಉತ್ತರ ಕೊಡಲ್ಲ. ಇನ್ನೂ 8 ಮಳಿಗೆ ಖಾಲಿ ಇದೆ. ಖಾಲಿ ಇದ್ರೂ ರೈತರಿಗೆ ಬಂದವ್ರಿಗೆ ಬಾಡಿಗೆಗೆ ಅಂತ ಕೊಟ್ಟಿಲ್ಲ. ಟೆಂಡರ್ ಕರಿತೀನಿ ಅಂತ 1 ವರ್ಷದಿಂದ ಹೇಳ್ತಿದ್ದಾರೆ. ಮೇಲ್ಬದ್ಧವಾಗಿ ಇವರು ಒಳಗೆ ಲಂಚಗಳು ಮಸ್ತಾಗಿ ತಿಂತಿದ್ದಾರೆ. ಒಂದು ಬಾತ್ರೂಮ್ ಕಟ್ಟಿದ್ದಾರೆ, ಅಲ್ಲಿ ಒಬ್ಬರು ಸ್ಲೀಪರ್ಗಳಿಲ್ಲ, ಒಂದು ರೋಡ್ಗಳನ್ನು ಕ್ಲೀನ್ ಮಾಡ್ತಾಯಿಲ್ಲ ಅವರು. ಇಷ್ಟನ್ನು ಹೇಳೋಕ್ಕೆ ನಾವು ಬಯಸ್ತೀವಿ. ಇವತ್ತು ನಾವು APMC ಆವರಣದಲ್ಲಿದ್ದೀವಿ. ಏನಕ್ಕಾಗಿ ಬಂದೀವಿ ಅಂತ ನಾವು ಹಲವಾರು ಬಾರಿ ಇಲ್ಲಿರುವಂಥ ಸೆಕ್ರೆಟರಿ ಅವರಿಗೆ ಇಲ್ಲಿ ಆಗುವ ಅವ್ಯವಹಾರದ ಬಗ್ಗೆ ನಾವು ತಿಳಿದು ಅವರಿಗೆ ಹೇಳಿದ್ದೀವಿ. ನಮ್ಮ ಕಬ್ಬು ಬೆಳೆಗಾರರ ಸಂಘದಿಂದ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಶಂಕರ್ ಅವರು ನೇತೃತ್ವದಲ್ಲಿ ಬಂದು ಸೆಕ್ರೆಟರಿ ಅವ್ರಿಗೂ ನಾವು ಮಾಹಿತಿ ಹೇಳಿದ್ದೀವಿ. ಮಾಹಿತಿ ಹೇಳಿದ್ರು ಅವರು, ನಾವು ಇನ್ನೇನ ಇಲ್ಲಿ ಮಳಿಗೆಗಳೆಲ್ಲ ಖಾಲಿ ಇದೆ, ಮಳಿಗೆ ಖಾಲಿ ಇರೋದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ನಾವು ಇನ್ನೂ ಟೆಂಡರ್ ಕರಿತೀವಿ, ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಬಂದು ಇಲ್ಲಿ ಬೆಳಗಿನ ಜಾವ ಪರಿಶೀಲನೆ ಮಾಡಿದಾಗ ಇಲ್ಲಿ ಎಲ್ಲರೂ ಓಪನ್ ಇದೆ. ಟೆಂಡರ್ ಕರೀದು ಯಾರಿಗೆ ಬಾಡ್ಗೆ ಹೋಯ್ತಾ ಇದೆ, ಯಾರು ತಿಂತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಅವ್ರಿಗೂ ನಾವು ಟೆಂಡರ್ ಕರಿತೀವಿ ಅಂತ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನು ವಿಷಯಪ್ಪ ಅಂದರೆ, ಇಲ್ಲಿ ಸೋಮವಾರ ಮತ್ತು ಪ್ರತಿದಿನ ಇಲ್ಲಿ ತರಕಾರಿಗಳು ನಡೀತದೆ. ಹಳ್ಳಿ ಕಡೆಯಿಂದ ರೈತರು ಸಾಕಷ್ಟು ಸುಮಾರು ಎಲ್ಲ ತಾಲೂಕಿನ ಜನತೆ ಬರ್ತಾರೆ. ಬಂದಂಥವ್ರಿಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಶುದ್ಧ ಕುಡಿಯುವ ನೀರು ಘಟಕ ಅಂತ ಮಾಡಿದ್ದಾರೆ, ಅಲ್ಲಿ ನೀರೇ ಬರಲ್ಲ. ಆಮೇಲೆ ಇಲ್ಲಿ ಶೌಚಾಲಯಗಳು ಇಲ್ಲವೇ ಇಲ್ಲ. ಬೆಳಿಗ್ಗೆ 4 ಗಂಟೆಗೆ ಬಂದರೆ ಇಲ್ಲಿ ಬೆಳಿಗ್ಗೆ ಒಂದು 12 ಗಂಟೆ ಗಂಟು ರೈತರು ಮತ್ತು ಸಾರ್ವಜನಿಕರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ. ಇವ್ರಿಗೋಕೆ ಸಾರ್ವಜನಿಕರಿಗೂ ಶೌಚಾಲಯ ಬಳಸೋಕ್ಕೆ ಇಲ್ಲಿ ಇಲ್ಲವೇ ಇಲ್ಲ. ಈ ಸಂಬಂಧಪಟ್ಟ ಸೆಕ್ರೆಟರಿ ಕೇಳಿದ್ರೆ ಇದು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ದಿವಸ ತಹಸೀಲ್ದಾರ್ ಅವ್ರನ್ನ ನೇರ ಕರ್ಕೊಬಂದು ಇಲ್ಲಿ ಭೇಟಿ ಮಾಡಿಸಿ ಕೇಳೋದಕ್ಕೆ ನಾವು ಇಲ್ಲಿ ಮಾಡಿ ಟೆಂಡರ್ ಕರಿತೀವಿ. ಇನ್ನೊಂದು 1 ತಿಂಗಳು ಟೈಮ್ ಕೊಡಿ, ಎಲೆಕ್ಷನ್ ಇದೆ ಅಂದರೆ ಎಲೆಕ್ಷನ್ ಮುಗಿದು ಈಗ 2 ತಿಂಗಳಾಯಿತು, ಇನ್ನೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ.